ಎಷ್ಟು ಪ್ರಾಣ ಹೋಯ್ತು ಈಗಾಗಲೇ, ಎಷ್ಟು ಜನ ಊರು ಬಿಟ್ಟು ಹೋಗಿದ್ದಾರೆ, ಏನು ಆ್ಯಕ್ಷನ್ ತಗೊಂಡಿದೆ ಅಧಿಕಾರಿಗಳ ಕೈಲಿ ಇಲ್ಲ. ನಾನು ಮಂಡ್ಯ ಡಿ ಸಿಗೆ ನಾನೇ ಚರ್ಚೆ ಮಾಡಿದೆ. ಅವ್ರು ಹೇಳಿದ್ರು ಮಂಡ್ಯ ಜಿಲ್ಲೆಯಲ್ಲಿ 60 ಮೈಕ್ರೋ ಫೈನಾನ್ಸ್ಗಳಿದೆ, ಅದರಲ್ಲಿ 14-15 ಏನೋ ಒಂದು ಲೈಸೆನ್ಸ್ ತಗೊಂಡಿದ್ದಾರೆ, ಇನ್ನು ಉಳಿದವರೆಲ್ಲ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇರೋದು ಅಂತಕ್ಕಂಥದ್ದು. ನಮಗೆ ಪವರ್ ಇಲ್ಲ ಅಂದರು ಆ್ಯಕ್ಷನ್ ತಗೊಳ್ಳಿಕ್ಕೆ. ಇದು ಇರ್ತಕ್ಕಂಥದ್ದು. ಇಷ್ಟು ದಿವಸ ಆಯ್ತಲ್ಲ, ಅದೆಂಥದ್ದು ಎಲ್ಲರನ್ನೂ ಉಳಿಸ್ತೀವಿ ಅದಲ್ಲಪ್ಪ. ಈಗ ಮಾಂಗಲ್ಯ ತೆಗೆದೆಲ್ಲ ಬಿಚ್ಚಿಬಿಟ್ಟು ಅದಕ್ಕೆ ಕಳಿಸ್ತಾವ್ರೆ ಮುಖ್ಯಮಂತ್ರಿಗಳ ಕಚೇರಿಗೆ ಅಂಥ ಕೆಲಸ ಮಾಡಿದರೆ. ಇದಕ್ಕೆ ಹೇಳ್ತಾ ಇದ್ದೀನಿ ನಾನು, ನೀವು ಒಂದಾಗ್ತಿರೋ ಒಂದಾಗಲ್ವೋ ಅದೆಲ್ಲ ಮುಖ್ಯ. ಒಳ್ಳೆ ಆಡಳಿತ ಕೊಡಿ. ಏನು ಕೊಟ್ಟಿದ್ದೀರಿ ಇವತ್ತು? ಇನ್ನು ಮುಂದಿನ ಜನವರಿನೂ ಮುಗಿತಾ ಬಂತು, ಫೆಬ್ರವರಿ ಮಾರ್ಚ್ 2 ತಿಂಗಳಿದೆ. 1,84,000 ಕೋಟಿ ನಿಮ್ಮ ನಿರೀಕ್ಷೆ ಇಟ್ಕೊಂಡಿದ್ದೀರಿ ಆದಾಯ ಇದ್ದು. ಎಲ್ಲಿಗೆ ತಂದು ನಿಲ್ಸ್ಕೊಂಡಿದ್ದೀರಿ? ಆದಾಯ ಏನು ಬರುತ್ತೆ? ಓಹ್ ಪಾಪ ದಾವಸ್ಗೆ ಹೋಗೋಕ್ಕೆ ಬಜೆಟ್ ಪ್ರಿಪ್ರೇಷನ್ ಮಾಡ್ಕೊಂಡು ಕೂತವ್ರಂತ ಇಲ್ಲಿ, ಅದಕ್ಕೆ ದಾವಸ್ಗೆ ಹೋಗಲಿಲ್ಲವಂತೆ. ಬಜೆಟ್ ಪ್ರಿಪ್ರೇಷನಲ್ಲಿ ಭಾಳ ಬ್ಯುಸಿ ಇದ್ರಂತೆ. ಕೇಳಿದೆ ನೆನ್ನೆ ಯಾವುದೋ ಪತ್ರಿಕೆಯಲ್ಲಿ ನೋಡ್ತಿದ್ದೆ, ಇಲ್ಲಿ ಬಜೆಟ್ ಪ್ರಿಪ್ರೇಷನ್ಗೆ ಭಾಳ ಒತ್ತು ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ರು ಅಂತ ಹೇಳಿ. ದಾವಸ್ಗೆ ಅದಕ್ಕೆ ಹೋಗಲಿಲ್ಲ ಅಂತೇಳಿ. ಎಲ್ಲ ರಾಜ್ಯದ ಪ್ರಮುಖರು ಇವತ್ತು ತೆಲಂಗಾಣದಂಥವರು ದಾವಸ್ಗೆ ಹೋಗಿ ಏನೋ ಬಂಡವಾಳ ತರಬೇಕು ಅಂತ ಹೋಗವ್ರೆ. ಇಲ್ಲೇನು ಮಾಡ್ಕೊಂಡಿದ್ದೀರಿ? ಸಂದೇಶ ಏನು ಕೊಡ್ತೀರಿ? ಈಗ ಮೊನ್ನೆ ಜಿ ಟಿ ದೇವೇಗೌಡರು ಮಾತಾಡ್ತಾ ಗಮನಿಸಿದಿರಿ, ಅವರು ದೊಡ್ಡವರಿದ್ದಾರೆ, ಆಮೇಲೆ ಪಾರ್ಟಿನಲ್ಲಿ ತೀರ್ಮಾನ ತಗೋತಾರೆ. ಶಕ್ತಿ ಇಲ್ಲ ಅಂತ ಸರ್, ತಮಗೆ ಶಕ್ತಿ ಇಲ್ಲ ಅಂತ. ಶಕ್ತಿ ಅದೆಲ್ಲ ಆಮೇಲೆ ತೋರಿಸೋಣ ಬನ್ನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.